ಐ ಆಮ್ ನಂಜುಂಡ. ಈ ಫೀಲ್ಡಲ್ಲಿ ಬೈಕ್ ಓಡಿಸ್ತಿರೋದು ಇದೇ ಫಸ್ಟ್ ಟೈಮ್. ಈ ಡೈಲಾಗನ್ನು 1973ರಲ್ಲಿ ಚಂದ್ರಶೇಖರ್ ಅವರು ಇದೇ ಜಾಗದಲ್ಲಿ ನಿಂತ್ಕೊಂಡು ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದಲ್ಲಿ ಡೈಲಾಗ್ ಹೇಳಿರ್ತಾರೆ. ಈ ಒಂದು ಜಾಗ ಮಡಿಕೇರಿ ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬೇಳೂರು ಗ್ರಾಮದಲ್ಲಿದೆ. ಇದೇ ಒಂದು ಜಾಗದಲ್ಲಿ ರಂಗ ಜಯಂತಿಯವ್ರನ್ನ ಕೂರಿಸ್ಕೊಂಡು ಮಾತಾಡಬೇಕಾದ್ರೆ ಚಂದ್ರಶೇಖರ್ ಅವರು ಅಲ್ಲಿ ಬೈಕ್ ಓಡಿಸ್ತಾ ಇರ್ತಾರೆ. ಆ ಒಂದು ಜಾಗದಲ್ಲಿ ಆರಾಮಾಗಿ ಕಾಲೇಜಿಂದ ಹೊರಗಡೆ ಬಂದು ಆರಾಮಾಗಿ ರಾಜದ ಬೈಕಲ್ಲಿ, ಕೊಂಬಿನ ಬೈಕಲ್ಲಿ ಅದೇ ಜಾಗದಲ್ಲಿ ಬೈಕ್ ಓಡಿಸ್ತಾ ಇರ್ತಾರೆ. ಇದೊಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಸಿನಿಮಾ. 1973ರಲ್ಲಿ ಕನ್ನಡದ ಹೆಸರಾಂತ ನಿರ್ದೇಶಕರಾಗಿರುವ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸ್ತಕ್ಕಂಥದ್ದು. ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋಗೋಣ. ಈ ಸಿನಿಮಾ ಎಲ್ಲೆಲ್ಲಿ ಶೂಟಿಂಗ್ ಆಯಿತು, ಮತ್ತು ಈ ಸಿನಿಮಾದ ಬಗ್ಗೆ, ಮತ್ತು ಸಿನಿಮಾದ ಕಥೆಯ ಬಗ್ಗೆ ಎಲ್ಲವನ್ನ ಹೇಳ್ತೀನಿ. ನಾನು ನಿಜವಾಗ್ಲೂ 1973ರಲ್ಲಿ ಶೂಟಿಂಗ್ ಮಾಡ್ದನ್ನು ನಾನು ದೊಡ್ಡವನಾದ್ಮೇಲೆ ಸಿನಿಮಾ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಈ ಒಂದು ಜಾಗದಲ್ಲಿ ನಾನು ನಿಂತ್ಕೊಂಡು ಇವತ್ತು ಆ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬನ್ನಿ ಈ ಸಿನಿಮಾದ ಬಗ್ಗೆ ಇನ್ನೂ ಮಾತನಾಡೋಣ. ಈ ಒಂದು ಸಿನಿಮಾ ಶೂಟಿಂಗ್ ಆಗಿದ್ದು ಈ ಒಂದು ಬೇಳೂರು ಬಾಣೆ, ಹಾಗೇನೆ ಸಾಕಮ್ಮನ ಒಂದು ಅವರ ಒಂದು ಮನೆ, ಜೊತೆಗೆ ಚೆಂಗಡಹಳ್ಳಿ ಗ್ರಾಮ, ಹೇರೂರು ಬೆಟ್ಟ, ಈ ಮತ್ತೆ ಸ್ಟುಡಿಯೋ, ಈ ಒಂದು 4 ಪ್ರದೇಶಗಳಲ್ಲಿ ಈ ಸಿನಿಮಾ ಶೂಟಿಂಗ್ ಆಗುತ್ತೆ. ಈ ಒಂದು ಗ್ರಾಮದಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ನಡೀತಾ ಇರಬೇಕಾದ್ರೆ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ರಂಗ ಅವ್ರನ್ನ, ಜಯಂತಿ ಅವ್ರನ್ನ, ಆರತಿ ಅವ್ರನ್ನ, ಹಾಗೆ ಪುಟ್ಟಣ್ಣ ಕಣಗಾಲ್ರವ್ರನ್ನ, ಕ್ಯಾಮ್ರಾಮನ್ ಅವ್ರನ್ನ ಎಲ್ಲರನ್ನು ಕೂಡ ನೋಡಿರ್ತಾ ಇರ್ತಾರೆ. ಸುಮಾರು 5-6 ದಿನ ಈ ಒಂದು ಜಾಗದಲ್ಲಿ ಶೂಟಿಂಗ್ ನಡೀತೆ. ಶೂಟಿಂಗ್ ನಡೆದಾಗ ಎಲ್ಲರೂ ಕೂಡ ಬರ್ತಾ ಇದ್ರು. ಬನ್ನಿ ಇನ್ನು ಸಾಕಮ್ಮ ಅವರ ಒಂದು ಅರಮನೆವರೆಗೆ ಹೋಗೋಣ. ದಿನ ಶೂಟಿಂಗ್ ಮಾಡಿದ್ರಿ ಸರ್ ಇಲ್ಲಿ? 5 ದಿನ. ನೀವು ಯಾರು ನೋಡಿದಿರ? ನೀವು ನಮ್ಮ ಊರವರೆಲ್ಲ? ನೀವು ಆ ಸಿನಿಮಾದ ಚಂದ್ರಶೇಖರ್ ಅವ್ರು ನೋಡಿದಿರಾ? ಜಯಂತಿ, ಆರತಿ ಎಲ್ಲ ನೋಡಿದಿರಾ? ಎಲ್ಲ. ನೋಡಕ್ ಸೂಪರ್ ಆಗಿ ಇದ್ರ? ಜನ ಜೊತೆ ಎಲ್ಲ ಮಾತಾಡ್ತಿದ್ರೆ ಹೇಗೆ? ಅವರು ಮಾತಾಡ್ತಿದ್ರು. ರಂಗ ಹಿಂಗೆ ಸ್ಟಿಕ್ ಇಟ್ಕೊಂಡು ಕುಂಟ್ಕೊಂಡು ಬರೋದು. ನೀವು ಅವ್ರನ್ನ ಮಾತಾಡ್ಸಿರ? ನೀವು ಮಾತಾಡ್ತೀವಿ. ಅವಾಗ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಜನ ಇದ್ರು ಸರ್ ಇಲ್ಲಿ? ಇಲ್ಲಿ ಊರವರೆಲ್ಲ ಇದ್ರು. ಓಪನ್ ಪ್ಲೇಸ್ ಅಲ್ಲ. ಫಸ್ಟ್ ಫಿಲಮ್ ಅದೇ. ಫಸ್ಟ್ ಫಿಲಮ್ ಇಲ್ಲಿ ಮಾಡಿದ್ದೀನಿ. ಊರೆಲ್ಲ ಬಂದು ನೋಡ್ತಾ ಇದ್ರು. ನೀವು ಯಾರು ಮಾತಾಡ್ಸಿದ್ರ ಆ ಟೈಮಲ್ಲಿ? ಇದು ಚಂದ್ರಶೇಖರ್, ರಂಗ ಅವ್ರನ್ನ, ಆರತಿ ಮತ್ತೆ ಜಯಂತಿ ಅವರ ಮಾತಾಡ್ಸಿದ್ರು. ಅವರು ಜನರ ಜೊತೆ ಹೇಗ್ ಮಾತಾಡ್ತಾರೆ ಸರ್? ಚಂದಮ್ಮ ಹೆಂಗಸ್ರೆಲ್ಲ ಹೋಗಿ ಮಾತಾಡ್ತಾರೆ. ನಮ್ಮ ಪುಟ್ಟಣ್ಣ ಕಣಗಾಲ್ ಡೈರೆಕ್ಟರ್ ಅವರು ಮಾತಾಡಿದ್ರು. ಇಲ್ಲ ಈ ದಿನಲ್ಲೆಲ್ಲ ಈಗ ಶೂಟಿಂಗ್ ಮಾಡಿದ್ರು 5 ದಿನ ಬರೋರು ಹೋಗೋರೆಲ್ಲವ ಎಲ್ಲಿ ಉಳ್ಕೊತಿದ್ದಾರೆ ಸರ್ ಇಲ್ಲಿ? ಅದು ಗೊತ್ತಿಲ್ಲ. ಈಗ ಇಲ್ಲಿ IB ಇರುತ್ತೆ, ಅಲ್ಲಿ ಉಳ್ಕೊಂಡು ಇಲ್ಲಿ ಬಂದು ಹೋಗ್ತಿರಲ್ಲ? ಬಂದು ಶೂಟಿಂಗ್ ಮಾಡ್ತಾರೆ. ಒಂದು ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಜನ ಇರ್ತಿದ್ರು? ಜನ 100-200 ಜನ ಅದನ್ನು ಶೂಟಿಂಗ್ ನೋಡ್ಲಿಕ್ಕೆ. ಇದು ಸೋಮವಾರಪೇಟೆಯ ಸಿಟಿಯ ಒಳಗಡೆ ಇದೆ. ಇದೇ ಸಾಕಮ್ಮ ಅವರ ಬಂಗ್ಲೆ. ಈ ಒಂದು ಸಿನಿಮಾದಲ್ಲಿ ಜಯಂತಿ, ಕ್ಯಾಪ್ಟನ್ ಕುಮಾರ್, ರಂಗ ಅವರು, ಆರತಿ ಅವರು ಇದೇ ಮನೆಯಲ್ಲಿ ವಾಸ ಇರ್ತಾರೆ. ಆವಾಗ ಚಂದ್ರಶೇಖರ್ ಅವರು ಬಂದು ಇಲ್ಲಿ ಜಯಂತಿ, ಆರತಿ ಮತ್ತೆ ರಂಗ ಅವ್ರನ್ನ ಮೀಟ್ ಮಾಡ್ತಾ ಇರ್ತಾರೆ. ಇಲ್ಲೇ ಶೂಟಿಂಗ್ ಮಾಡಿರ್ತಕ್ಕಂಥದ್ದು ಈ ಮನೆ ಒಳಗಡೆ. ಜಯಂತಿ ಹಾಗೆ ಕ್ಯಾಪ್ಟನ್ ಕುಮಾರ್, ಚಂದ್ರಶೇಖರ್ ಅವರು ಈ ಮನೆಯ ಒಳಗಡೆ ಇಸ್ಪಿಟ್ ಆಡ್ತಾ ಇರ್ತಾರೆ. ಹಾಗೇನೆ ಆರತಿ ಅವ್ರನ್ನ ಕೂಡ ಇಲ್ಲಿ ಮಾತಾಡಿಸ್ತಾ ಇರ್ತಾರೆ, ಊಟ ಮಾಡ್ತಾರೆ. ಈ ಒಂದು ಜಾಗ, ಈ ಸಿನಿಮಾದ ಹಾಡುಗಳು ಎಲ್ಲವೂ ಕೂಡ ಅದ್ಭುತ. ವಿರಹ, 100 ತರಹ, ಬೇಡ ಬೇಡ ಬೆಂಕಿಯ ಸಂಘ, ಹಾಗೆ ನೀ ಯಾವೂರವ್ವ, ಹಾಗೇನೆ ಸನ್ಯಾಸಿ, ಕಳ್ಳ ಸನ್ಯಾಸಿ, ಈ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡಿ ಬಂದಿದೆ. ಈ ಸಿನಿಮಾದ ಪ್ರತಿಯೊಂದು ಡೈಲಾಗ್ಗಳು, ಹಾಡಿನ ಎಲ್ಲ ಸಾಲುಗಳು ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅಳವಡಿಸಬೇಕಾಗಿರ್ತಕ್ಕಂತಹ ಸಾಲುಗಳಾಗಿವೆ. ಇದು ಭಾರತಿ ಸುತ್ತವರ ಕಾದಂಬರಿ ಆಧಾರಿತ ಸಿನಿಮಾ ಇದಾಗಿದೆ. ಬನ್ನಿ ಇವಾಗ ನೀ ಯಾವೂರವ ಹಾಡನ್ನ ಎಲ್ಲಿ ಚಿತ್ರೀಕರಣ ಮಾಡಿದ್ರು ಆ ಪ್ರದೇಶಕ್ಕೆ ಹೋಗೋಣ. ಈ ಸಿನಿಮಾದಲ್ಲಿ ನೀ ಯಾವೂರವ ಅಂತ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗನ್ನ ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದು. ಇದು ಸಕಲೇಶ್ಪುರ ತಾಲೂಕಿನ ಚೆಂಗಡಹಳ್ಳಿ ಗ್ರಾಮದ ಸ್ವತಂತ್ರ ವೀರಶೈವ ವಿರಕ್ತ ಮಠದ ಜಾಗ ಆಗಿರುತ್ತೆ. ಇದೇ ಜಾಗದಲ್ಲಿ ರಂಗ, ಜಯಂತಿ, ಆರತಿ ಮತ್ತೆ ನಾರೂರಿನ ಒಂದು ಆಗಿನ ಕಾಲದಲ್ಲಿ ಮದುವಾಗಿದ್ದಂತಹ ದಂಪತಿಗಳು
ಆ ಹಾಡಿನಲ್ಲೇ ಭಾಗಿಯಾಗ್ತಾರೆ. ಹಾಗೇನೆ ಈ ಒಂದು ಚಂಗಡಹಳ್ಳಿ ಗ್ರಾಮದ ಪಟೇಲಿಕೆಯನ್ನು ಮಾಡ್ತಿದ್ದಂತಹ ಪಟೇಲ್ ಮಲ್ಲೇಗೌಡರು ಕೂಡ ಆ ಸಾಂಗ್ ಅಲ್ಲಿ ಕಾಣಿಸ್ಕೊಡ್ತಾರೆ. ತುಂಬಾ ಅದ್ಭುತವಾಗಿ ಸಿನಿಮಾದಲ್ಲಿ ಈ ಹಾಡು ಮೂಡಿ ಬಂದಿದೆ. ಹಾಗೆ ಈ ಹಾಡನ್ನ ಶೂಟಿಂಗ್ ಮಾಡ್ಬೇಕಾದ್ರೆ ಗ್ರಾಮಸ್ಥರು ಎಲ್ಲರೂ ಕೂಡ ಆ ಒಂದು ಹಾಡನ್ನ ನೋಡಕ್ಕೆ ಬಂದಿದ್ರು. ಹಾಗೇನೆ ನಮ್ಮ ತಂದೆಯವರು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಆ ಸಾಂಗ್ ಅಲ್ಲಿ ಡ್ಯಾನ್ಸ್ ಅನ್ನ ಮಾಡಿದ್ದಾರೆ. ಇನ್ನ ಚಂದ್ರಶೇಖರ್ ಅವರು ಆರತಿ ಅವ್ರನ್ನ ಮತ್ತೆ ಜಯಂತಿ ಅವ್ರನ್ನ ಅದೋ ಅಲ್ಲಿ ಕಾಣ್ತಿದೆಯಲ್ಲ ಮೇಲೆ ಹೇರೂರು ಬೆಟ್ಟ ಅಂತ ಅದನ್ನ ನಾವು ಕರಿತೇವೆ. ಆ ಬೆಟ್ಟದ ಆ ಕಡೆಗೆನೆ ಈ ಒಂದು ಎಡಕಲ್ಲು, ಚಿಕ್ಕ ಕಲ್ಲು ಮೇಲೆ ಒಂದು ದೊಡ್ಡ ಕಲ್ಲು ನಿಂತಿದೆ. ಆ ಒಂದು ಕಲ್ಲು ಆ ಬೆಟ್ಟದ ಹಿಂಭಾಗ ಇದೆ. ಇನ್ನ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತ ಹೇಳಿದ್ರೆ, ಚಂದ್ರಶೇಖರ್ ಅವರು ಅಕ್ರಮ ಸಂಬಂಧವನ್ನ ಜಯಂತಿಯವರು ಇಟ್ಕೊಂಡಿರ್ತಾರೆ. ಅಂತಿಮವಾಗಿ ಚಂದ್ರಶೇಖರ್ ಅವರಿಗೆ ಆರತಿ ಮೇಲೆ ಒಂದು ವ್ಯಾಮೋಹ ಉಂಟಾಗುತ್ತೆ, ಮದುವೆ ಆಗ್ಬೇಕು ಅಂತ. ಆಗ ಜಯಂತಿಯವರು ನನ್ನ ಜೊತೆ ಸಂಬಂಧ ಇಟ್ಕೊಂಡು ಹೇಗೆ ನನ್ನ ತಂಗಿಯ ಜೊತೆ ನೀನು ಮದುವೆ ಆಗ್ತೀಯಾ ಅಂತ ಹೇಳಿ ಕೇಳ್ತಾರೆ. ಆಗ ಚಂದ್ರಶೇಖರ್ ಅವರು ಅದು ಸಾಧ್ಯ ಇಲ್ಲ, ನಾನು ಆರತಿಯನ್ನ ಮದುವೆ ಆಗ್ಲೇಬೇಕು ಅಂತ ಹಠ ಹಿಡಿತಾರೆ. ಅಂತಿಮವಾಗಿ ಅದು ಜಯಂತಿಗೆ ಇಷ್ಟ ಆಗಲ್ಲ. ಅನಂತರವಾಗಿ ಚಂದ್ರಶೇಖರ್ ಅವರು ನಿಮ್ಮ ಗಂಡನಿಗೆ ಹೇಳ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅನಂತರ ಅದು ಬ್ಲ್ಯಾಕ್ ಮೇಲ್ ಆದ್ರೆ ನನ್ನ ಸಂಬಂಧ ನುಚ್ಚು ನೂರಾಗುತ್ತೆ, ನನ್ನ ಮೇಲೆ ಅಪನಂಬಿಕೆ ಬರ್ತದೆ ಅಂತ ಹೇಳಿ ಜಯಂತಿಯವರೇ ಕ್ಯಾಪ್ಟನ್ ಕುಮಾರ್ ರಂಗ ಅವರಿಗೆ ಅಕ್ರಮ ಸಂಬಂಧ ಬಗ್ಗೆ ವಿಚಾರವನ್ನ ಹೇಳ್ತಾರೆ. ಅನಂತರ ಅವರು ಒಂದು ಸಾಕಮ್ಮನ ಬಂಗ್ಲೆಯಲ್ಲಿ ಗುಂಡು ಹಿಡ್ಕೊಂಡು ಸುತ್ತ ಹೋಗ್ತಾರೆ. ಹೊರಗಡೆ ಬಂದು ಚಂದ್ರಶೇಖರ್ ವೇಗವಾಗಿ ಬೈಕ್ ಓಡಿಸ್ಬೇಕಾದ್ರೆ ಅವರು ಕೂಡ ಸತ್ತು ಹೋಗ್ತಾರೆ. ಸಿನಿಮಾದ ಸಾರಾಂಶ ಅದ್ಭುತವಾಗಿದೆ. ಇದು ಅದ್ಭುತವಾಗಿ ಮೂಡಿ ಬಂದಿರತಕ್ಕಂತಹ ಒಂದು ಸಿನಿಮಾ. ನೀವು ಫ್ರೀ ಇದ್ರೆ ಈ ಸಿನಿಮಾವನ್ನ ನೋಡಿ ನಿಮ್ಮ ಮಕ್ಕಳಿಗೂ ತೋರಿಸಿ, ಎಲ್ರಿಗೂ ತೋರಿಸಿ. ಒಂದು ಹೆಣ್ಣಿನ ಹಿಂದೆ ವ್ಯಾಮೋಹ ಮಾಡಿಕೊಂಡು ಹೋದ್ರೆ ಏನಾಗುತ್ತೆ ಜೀವನ ಅಂತಕ್ಕಂತಹ ಒಂದು ಸಾರಾಂಶ ಈ ಸಿನಿಮಾದಲ್ಲಿ ಇದೆ. ಓಕೆ ವೀಕ್ಷಕರೇ, ಮುಂದಿನ ಭಾರಿ ವಿಶೇಷ ಮತ್ತೊಂದು ವಿಚಾರದೊಂದಿಗೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.